ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸುಮಾರು ದಿನದಿಂದ ವ್ಲಾಗ್ನ ನಾವು ಅಪ್ಲೋಡ್ ಮಾಡಿರಲಿಲ್ಲ. ಯಾಕೆ 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 ಏನೂ ಇಲ್ಲ, ರೀಸನ್ ಅಂತ ಏನೂ ಇಲ್ಲ. ಸ್ವಲ್ಪನೂ ಬ್ಯುಸಿ ಇದ್ವಾ? ಬ್ಯುಸಿನೂ ಇಲ್ಲ. ಸುಮಾರು ಜನ ಪರ್ಸ್ನಲ್ ಆಗಿ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡ್ತಾಯಿದ್ರಿ. ಹಾಗೆ ಸ್ವಲ್ಪ ಈಚೆ ಹೋಗ್ತಾಯಿದ್ವಿ. ಬನ್ನಿ ಮಾತಾಡ್ಕೊಂಡು ಹೋಗೋಣ. ಕ್ಲೋಸ್ ಮಾಡ್ಕೊಡಿ, ಹೇಳ್ಬಿಡಿ. ಹಾಂ ನೋಡಿ ಫ್ರೆಂಡ್ಸ್, ಚಿಂಟು ಬಂದು. ಹಾಯ್ ಚಿಂಟು. ಈಗ ನೆಕ್ಸ್ಟ್ ನಾವು 3 ಜನ ಜೊತೆಗೆ 4 ಜನ ಇನ್ನೊಬ್ರು ಸೇರ್ಕೋತಾ ಇದ್ದಾರೆ ವಿಡಿಯೋ ಮಾಡೋಕ್ಕೆ. ಚಿಂಟುದು ಒಂದು ಯೂಟ್ಯೂಬ್ ಯಾವಾಗಿಂದ ಸ್ಟಾರ್ಟ್ ಮಾಡ್ತೀವಿ ಚಿಂಟು? ಇನ್ನೊಂದು ಸ್ವಲ್ಪ ದಿನ ಅಂದರೆ ಇನ್ನೊಂದು ಮಂತಿಂದ ಸ್ಟಾರ್ಟ್ ಮಾಡ್ತೀಯಾ? ಫುಲ್ ಫೇಮಸ್ ಆಗಿಬಿಡ್ತಾರೆ. ಕಂಟೆಂಟ್ ಮೇಲೆ ಕಂಟೆಂಟ್. ದಿನ ನಮ್ಮ 3 ಜನದ ಜೊತೆಗೆ ಚಿಂಟುದು ಋತ್ವಿಕಾ ಎಸ್ ಗೌಡ ಅವ್ರದ್ದು ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತು ಈ ಇನ್ಸ್ಟಾಗ್ರಾಮಲ್ಲಿ ಋತ್ವಿಕಾ ಎಸ್ ಗೌಡ ಅಂತ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಇವ್ರದ್ದು, ಅದಕ್ಕೂ ಹೋಗಿ ಫಾಲೋ ಕೊಟ್ಟು ಸಪೋರ್ಟ್ ಮಾಡಿ ಚಿಂಟುಗೆ. ನಾವು ಚಿಂಟು ಅಂತ ಹೇಳಿ ಋತ್ವಿಕಾ ಅಂತ ಬರೋದೇ ಇಲ್ಲ ಅಲ್ವಾ? ಓಕೆ ಫ್ರೆಂಡ್ಸ್, ಇವಾಗ ರಮ್ಯಾಕ್ ಅವ್ರ ಮನೆ ಹತ್ರ ಹೋಗ್ತಾಯಿದ್ವಿ. ಅವರು ಜಿಮ್ಗೆ ಹೋಗೋಕೆ ರೆಡಿ ಆಗ್ತಾ ಇರ್ತಾರೆ. ನೋಡೋಣ ಏನು ಮಾಡ್ತಾಯಿದ್ದಾರೆ ಅಂತ. ಜಿಮ್ ಎಷ್ಟು ಮಾಡಿ ಏನೇನು ಚೇಂಜಸ್ ಆಗಿದೆ ಸ್ವಲ್ಪ ನೀಟಾಗಿ ಅಬ್ಸರ್ವ್ ಮಾಡ್ಬಿಟ್ಟು ಬರೋಣ. ಫ್ರೆಂಡ್ಸ್, ಆವಾಗಲೇ ನಾನು ಹೇಳ್ತಾ ಇದ್ದೆ ಕರೆಕ್ಟಾಗಿ ಯಾಕೆ ವೀಡಿಯೋಸ್ ಆಗ್ತಾಯಿಲ್ಲ ಅಂತ. ಏನೂ ರೀಸನ್ ಇಲ್ಲ, ಅಷ್ಟೊಂದು ಬ್ಯುಸಿನೂ ಇಲ್ಲ. ಇನ್ಮೇಲಿಂದ ಪ್ರಾಪರಾಗಿ ವೀಡಿಯೋಸ್ ಹಾಕ್ತೀನಿ. ಸುಮಾರು ಜನ ಡಿ ಎಮ್ ಮಾಡಿದ್ರು, ಖುಷಿ ಆಯಿತು. ನಾನು ವೀಡಿಯೋಸ್ ನೋಡಿದೆ, ಅವ್ರಿಗೆ ಬೇಜಾರಾಗಿದೆ. ವೀಡಿಯೋಸ್ ಹಾಕಿ ನಮಗೆ ನಿಮ್ಮ ವೀಡಿಯೋಸ್ ನೋಡದೆ ಇರೋಕ್ಕಾಗ್ತಾಯಿಲ್ಲ ಅಂತ ಮೆಸೇಜ್ ಮಾಡ್ತಾಯಿದ್ರು. ಅದು ನೋಡಿ ಖುಷಿಯಾಗಿ ನಾನು ಇವತ್ತಿಂದ ವೀಡಿಯೋ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇವತ್ತಿಂದ ಕಂಟಿನ್ಯೂಸ್ ಆಗಿ ವ್ಲಾಗ್ನ ಹಾಕ್ತಾಯಿರ್ತೀನಿ. ದಯವಿಟ್ಟು ನನ್ನ ವ್ಲಾಗ್ಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇವಾಗ ಬಂದ್ವಿ ರಮ್ಯಾಕನ ಹತ್ರ. ಏನು ಮಾಡ್ತಾಯಿದ್ದಾರೆ ನೋಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ಬಂದು ಅಥರ್ವ ಕೇರ ಮಾಡ್ತಾಯಿದ್ದ. ಇವಾಗ ಕಂಪ್ನಿ ಕೊಡೋಕ್ಕೆ ಅವ್ರ ಮಾವನ ಜೊತೆ ಕಂಪ್ನಿ ಕೊಡ್ತಾ ಇದ್ದಾನೆ. ಅಳಿಯ ಮಾವ ಇಬ್ಬರು ಕೇರ ಮಾಡ್ತಾಯಿದ್ದಾರೆ. ಇವಾಗ ಯಾರು ವಿನ್ ಆಗ್ತಾರೆ? ನೀವ ಅವನಾ? ಹೇಳಿ ನೀವು. ಹೋಮ್ವರ್ಕ್ ಮಾಡ್ತಾನೆ ಬಿಚ್ಚಬೇಕು. ಒಂಚೂರು ನನಗೆ ಒಂದು ಅರ್ಧ ಬಿಸ್ಕೆಟ್ ಹಚ್ಕೊ ತಿನ್ನಕ್ಕೆ. ಬಿಸ್ಕೆಟ್ ಅಲ್ಲೇ ಐತಲ್ಲ. ಈಗ ಏನು ಮಾಡೋದು? ಈಗ ಹೆಂಗೆ ಆಡೋದು ಆತಲ್ಲ? ನಾನು ಟೀ ಅಜ್ಜಿ ಎಲ್ಲ ಚಿಂಟು. ಬರೀ ಚಿಪ್ಸು. ನಿಂಗೆ ಬಿಸ್ಕೆಟ್ ಇಷ್ಟನಾ ಚಿಪ್ಸ್ ಇಷ್ಟನಾ? ಸ್ಟಾರ್ಟ್ ಮಾಡಿ. ಓ, ಬಿಸ್ಕೆಟ್ ಅಭ್ಯಾಸ ಆಗ್ಬಿಟ್ಟು ನಿಮ್ಮ ಮನೆಗೆ ಬಂದಾಗಿಂದ ಬಿಸ್ಕೆಟ್ ತಿನ್ಬೇಕು. ಟೀ ಬಿಸ್ಕೆಟ್ ಆದರೂ ನನಗೆ ಹಾಲಿಗಿಂತ ಟೀ ಬಿಸ್ಕೆಟ್ ಇಷ್ಟ ಚಿಂಟು. ಚೆನ್ನಾಗಿರುತ್ತೆ ಅಲ್ವಾ? ನೋಡಿ ಗಾಯ್ಸ್, ಗಂಡ ಹೆಂಡತಿ ಇವಾಗ ಜಿಮ್ಗೆ ಹೋಗಿ 3 days ಅಲ್ಲೇ ಫಿಟ್ ಆಗ್ತಾ ಇದ್ದಾರೆ. ಬ್ರಾಡ್ ಆಗುತ್ತೆ ಬಾಡಿ. ಎಷ್ಟದು? ಜಿಂಗ್ ಚಾಕಾಗಿ ಇಬ್ರು ಹೆಂಗ್ ಹೋಗ್ತಾ ಇದಾರೆ ಜಿಮ್ಗೆ. ಅದು ಏನು ಮ್ಯಾಚಿಂಗ್ ಹಾಕೊಂಡು ಹೋಗ್ಬೇಕಾ ಗಂಡ ಹೆಂಡತಿ? ಡಾರ್ಕ್ ಲೈಟ್
ಯಾವುದೇ ದೃಷ್ಟಿ ಆಗದೆ ಇರಲಿ. ಈಗ ನಾವು ಹೋಗೋಣ ಮನೆ ಕಡೆಗೆ. ಬಾಂಟು ಯಾವಾಗ ಬಂದೆ? ಯಾರ ಜೊತೆ ಬಂದೆ? ಬಂಟು ಬಂಟು ನೋಡಿ ಗಾಯ್ಸ್, ನಾವು ಅಲ್ಲಿಂದ ಇಲ್ಲಿ ಹೋಗಿ ಬರೋಷ್ಟೊತ್ತಿಗೆ ಬಂಟು ಅಲ್ಲಿಂದ ಇಲ್ಲಿ ಬಂದ್ಬಿಟ್ಟಿದ್ದಾನೆ. ಇಲ್ಲ ಇಟ್ಟಿರಲಿಲ್ಲ, ಗೋಬಿ ಇರಲಿಲ್ಲ, ಬಟ್ ಪಪ್ಸು ಇರಲಿಲ್ಲ. ಎರಡು ತಿನ್ನೋಕ್ಕಾಗಲಿಲ್ಲ, ವೇಸ್ಟು, ಫುಲ್ ವೇಸ್ಟು. ಒಂಚೂರು ಚೆನ್ನಾಗಿರಲಿಲ್ಲ. ಚಿಂಟು ಇಲ್ಲಿ ಮೇಲಿದ್ರಲ್ಲ ಚಿಂಟು. ಓದ್ಕೋತಿದ್ದ? ನಾನು ಏನು ಓದ್ತಿದ್ದೆ ಗೊತ್ತು, ಮಿಸ್ಸು ಹೋಮ್ವರ್ಕ್ ಕೊಟ್ಟಿದ್ರು. ಇದು ಓದ್ತಿದ್ದ? ಮಿಸ್ಸು ಹೋಮ್ವರ್ಕ್ ಕೊಟ್ಟಿದ್ರು, ಮಾಡ್ತಿದ್ದೆ. ನೋಡಿ ಗೈಸ್, ಇದು ಅಥರ್ವನ್ ಹೋಮ್ವರ್ಕ್ನ ಯೂಸ್ ಮಾಡ್ತಾ ಇದ್ದಾಳೆ. ಮಿಸ್ ಮಾಡ್ದವನು ಹೆಂಗೆ ಹೊಂಟಿದ್ದ, ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ಸ್ವಲ್ಪ ನಾನೇ ಅಂಟಿಸ್ಕೊಟ್ಟೆ. ಅದು ಚೆನ್ನಾಗಿ ಕಾಣಿಸೋದಲ್ಲ ಇಂಪಾರ್ಟೆಂಟು, ಅಥರ್ವ ಮಾಡ್ತಾ ಇದ್ದಾನೆ ಅನ್ನೋದೇ ಇಂಪಾರ್ಟೆಂಟು ಅಲ್ವಾ? ಅಥರ್ವ ಮಾಡ್ದ ನೀನು? ಇದೇನು ಅಥರ್ವ ಇದು? ಮ್ಯಾಟಾ? ಸರ್ ನಿಮ್ಗೆ ಯಾವ ಥರ ಕಟಿಂಗ್ ಬೇಕು ಸರ್? ಹೌದಾ ಸರ್ ನಿಮ್ಗೆ ಇಲ್ಲಿ ಈ ಕಡೆ ಸ್ವಲ್ಪ ತೆಗ್ದ್ಬಿಟ್ಟು ಈ ಕಡೆ ಸ್ವಲ್ಪ ತೆಗ್ದ್ಬಿಟ್ಟು ಇಲ್ಲಿ ಸ್ಪೈಕ್ ಮಾಡಿಬಿಡ್ಲಾ? ಓಕೆ, ನೀವು ಕೈ ಹಾಕೊಳ್ಳಿ ಒಳಕೀಗ. ಈಗ ಕಟಿಂಗ್ ಮಾಡ್ತೀನಿ. ಫುಲ್ ಬೋಲ್ಡ್ ಬಂಡೆ ಮಾಡಿಸ್ಬಿಡಿ. ಈಗ ಪೂರ್ತಿ ಬೋಲ್ಡ್ ಬಂಡೆ ಮಾಡ್ಬಿಡೋದ? ಬೇಡ ಬಾ, ಸ್ವಲ್ಪ ಮಾಡ್ಕೊಳ್ಳಿ, ಏನಾಗಲ್ಲ. ಈಗ ಬೋಲ್ಡ್ ಬಂಡೆ ಬೇಡ ಅಂತ ಅವ್ರಿಗೆ. ಈಗ ಒಂದು ನಿಮಿಷ ರೀ, ಒಂದು ನಿಮಿಷ. ಏನು ಹುಡುಕ್ತಾ ಇದ್ದೀರಾ ನೀವು? ಒಂದು ನಿಮಿಷ ರೀ, ಒಂದು ನಿಮಿಷ. ಅಯ್ಯೋ ಹೋಯ್ತದ ಕೂದಲು. ಸೌಂಡ್ ಕೊಡಿ, ಸೌಂಡು. ಈ ಕಡೆ ಮಾಡ್ತೀನಿ. ಆಯ್ತು. ಹಾಗೆ ಫ್ರೆಂಡ್ಸ್, ನಾನು ಇವಾಗ ಆಗ್ತಿರೋ ಕ್ಲಿಪ್ಪಿಂಗ್ಸ್ ಎಲ್ಲ ಒಂದು 3-4 ಡೇಸ್ ಬ್ಯಾಕ್ ಕ್ಲಿಪ್ಪಿಂಗ್ಸು. ಯಾವಾಗ ಅಂತಂದರೆ ನಾವೆಲ್ಲರೂ ಗೋಪಾಲ ಸ್ವಾಮಿ ಹಿಮಾವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾಯಿದ್ವಿ. ಆ ಕ್ಲಿಪ್ಪಿಂಗ್ಸನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಸಡನ್ನಾಗಿ ಏನಾಯಿತು ಅಂತಂದರೆ, ಎಲ್ಲರೂ ರಮ್ಯಾಕ್ಕ ಅವ್ರದ್ದು ಆ್ಯನಿವರ್ಸರಿ ಮುಗಿಸ್ಕೊಂಡು ನೈಟ್ ಮಲ್ಕೊಂಡು ಬೆಳಗ್ಗೆ ಎದ್ಬಿಟ್ಟು ಎಲ್ಲರೂ ಹೀಗೆ ಟೈಮ್ ಪಾಸ್ ಮಾಡ್ತಾಯಿದ್ವಿ. ಹಾಗೆ ಏನಾಯಿತು ಅಂತಂದರೆ, ಸುಮ್ಮನೆ ಹಾಗೆ ಮಾತಾಡ್ಕೊಂಡ್ವಿ ಹೋಗೋಣ ಅಂತ. ಬಟ್ ಕನ್ಫರ್ಮಾಗಿ ಪ್ಲ್ಯಾನ್ ಆಗಿರಲಿಲ್ಲ. ಸೊ ಸಡನ್ನಾಗಿ ಟಿಫನ್ ಎಲ್ಲ ಮಾಡಿಕೊಂಡು ಒಂದು 10 ಗಂಟೆ 11 ಗಂಟೆಗೆ ನಾವು ಪ್ಲ್ಯಾನ್ ಮಾಡಿಕೊಂಡು ಬೇಗ ರೆಡಿಯಾಗಿ ಹೊರಟ್ವಿ. ಇಲ್ಲ ಅಂದಿದ್ರೆ ನಾವು ಮುಂಚೆ ಎದ್ದ ತಕ್ಷಣ ರೆಡಿ ಆಗಿಬಿಡ್ತಾಯಿದ್ವಿ. ಬಟ್ ಏನು ಮಾಡೋಕ್ಕಾಗಲ್ಲ, ಕೆಲವೊಂದು ಸಡನ್ನಾಗಿ ಈ ಥರ ಪ್ಲ್ಯಾನ್ ಆಗುತ್ತೆ. ಹಾಗೆ ನಾವು ರೀಚ್ ಆಗಿದ್ದೀವಿ ಆಲ್ರೆಡಿ. ನಾವಿಲ್ಲಿ ಯಾರ್ಯಾರು ಬಂದಿದ್ವಿ ಅಂತ ಹೇಳಿದ್ರೆ, ನಾನು, ಶಿವವರು, ರಮ್ಯಕ್ಕ, ನವೀನಣ್ಣ, ಸೌಮ್ಯಕ್ಕ ಮತ್ತು ಶಿವವರ ಅತ್ತೆ, ನಿಮಗೆ ಗೊತ್ತಿರುತ್ತೆ ಅವರು, ಮತ್ತು ಅಮ್ಮ ಮತ್ತು ಅಥರ್ವ, ಎಷ್ಟು ಜನ ಬಂದಿದ್ವಿ. ಚಿಂಟು ಮತ್ತು ಜೀವಿತ್ ಬಂದಿರಲಿಲ್ಲ. ಸಿಕ್ಕಾಪಟ್ಟೆ ನಮ್ಗೆ ನಿಜವಾಗ್ಲೂ ಹಿಮಾವದ್ ಗೋಪಾಲ ಸ್ವಾಮಿ ಬೆಟ್ಟ ಅಂತಂದರೆ ಚಳಿ ಇರುತ್ತೆ ಅಂತ ಅಂದ್ಕೊಂಡಿದ್ವಿ. ಈ ಚಳಿ ಟೈಮಲ್ಲಿ ಹೋಗಿದ್ವಿ, ಸಖತ್ತು ಚಳಿ ಇತ್ತು ನಿಜವಾಗ್ಲೂ. ಎಷ್ಟು ಚಳಿ ಇತ್ತು ಅಂತಂದರೆ ನಮಗೆ, ನಾನು ಮೊದಲನೇ ಸಲ ಹೋಗ್ತಾ ಇರೋದು. ಶಿವ ಅವರು ಮುಂಚೆ 2 ಸಲ ಹೋಗಿದ್ರಂತೆ. ಆ ಥರ ಚೆನ್ನಾಗಿತ್ತು ವೆದರ್ ಅಂತೂ ಸೂಪರಾಗಿತ್ತು. ಆಮೇಲೆ ಹೋಗೋ ಬರೋದು ಟ್ರಾವೆಲಿಂಗು ಅಷ್ಟೊಂದು ನಮಗೆ ರಿಸ್ಕ್ ಅನಿಸ್ಲಿಲ್ಲ. ತುಂಬ ಬೇಗ ಹೋಗಿ ಬೇಗ ಬಂದ್ಬಿಟ್ವಿ.
ನಾವೆಲ್ಲರೂ ಮನೆಯಿಂದ ಕಾರಲ್ಲಿ ಬಂದ್ವಿ. ಅಲ್ಲಿಂದ ಒಂದು ಓನ್ ವೆಹಿಕಲ್ಸ್ನ ನಾವು ಬೆಟ್ಟಕ್ಕೆ ತೊಗೊಂಡು ಹೋಗೋ ರೂಲ್ಸ್ ಇಲ್ಲ. ಅವ್ರದ್ದೇ ವೆಹಿಕಲ್ಸ್ ಇರುತ್ತೆ, ಅಂದರೆ ಬಸ್ ಇರುತ್ತೆ. ಬಸ್ಸಿಂದ ನಾವು ಹತ್ಕೊಂಡು ಬರಬೇಕಿತ್ತು. ಅಲ್ಲಿ ನಮ್ಮ ವೆಹಿಕಲ್ಸ್ನ ನಾವು ನಿಲ್ಲಿಸ್ಬಿಟ್ಟು ನಾವು ಬಸ್ಸಲ್ಲಿ ಹತ್ಕೊಂಡು ಬಂದ್ವಿ. ಜನ ರಶ್ ಇದ್ದರು. ಆ್ಯಕ್ಚುಲಿ ರಶ್ ಇದ್ರೂ ಬ್ಯಾಕ್ ಟು ಬ್ಯಾಕ್ ಖಾಲಿ ಆಗ್ತಾಯಿತ್ತು. ನಾವು ದೇವಸ್ಥಾನದ ಒಳಗಡೆ ಬಂದು ಇಲ್ಲಿ ಬೆಟ್ಟ ಹೋಗಿದೆ. ಹಾಗೆ ದರ್ಶನ ತುಂಬ ಚೆನ್ನಾಗಿತ್ತು. ಅಲ್ಲಿ ನಾವು ಕ್ಲಿಪ್ಪಿಂಗ್ಸ್ನ ತೊಗೊಳಕ್ಕೆ ಕ್ಯಾಮ್ರಾ ಎಲ್ಲ ಪ್ರಾಹಿಬಿಟೆಡ್ ಅಂತ ಬೋರ್ಡ್ ಹಾಕಿದ್ರು. ಸೊ ನಾವು ಕ್ಲಿಪ್ಪಿಂಗ್ಸ್ ತೊಗೊಳ್ಳಿಲ್ಲ. ಅದಾದಮೇಲೆ ದರ್ಶನ ಅಂತೂ ತುಂಬ ಚೆನ್ನಾಗಿತ್ತು. ದೇವ್ರು ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಕೃಷ್ಣ ನಮ್ಮ ಮುಂದೆನೇ ಕೂತಿರೋ ಹಾಗೆ ನಿಂತಿರೋ ಹಾಗೆ ಅನಿಸ್ತಾಯಿತ್ತು. ಆ್ಯಂಡ್ ಅದನ್ನೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಊಟಕ್ಕೆ ಬಂದಿದ್ವಿ. ಪ್ರಸಾದ ತೊಗೊಳ್ಳೋಣ ಅಂತ ಬಂದ್ವಿ. ಪ್ರಸಾದನೂ ಅಷ್ಟೇ. ಪ್ರಸಾದ ಏನೇನಿತ್ತು ಅಂತ ಹೇಳಿದ್ರೆ, ಅಂದರೆ ದಿನ ಬೇರೆ ಬೇರೆ ಥರ ಪ್ರಸಾದ ಇರುತ್ತೆ. ಹಾಗೆ ಇವತ್ತು ನಮಗೇನಿತ್ತು ಅಂತ ಹೇಳಿದ್ರೆ ಬಾತು, ಪುಳಿಯೋಗರೆ ಮತ್ತು ಪೊಂಗಲ್ ಮತ್ತು ಒಂದು ಸ್ವೀಟ್ ಇತ್ತು. ಪ್ರಸಾದನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ನಾವೆಲ್ಲರೂ ಮನೆಯಿಂದ ಹೊರಟಿದ್ದು ತುಂಬ ಲೇಟಾಗಿ ಹೋಗಿತ್ತು. ಒಂದು 12-12:30 ಆ ಥರ ಆಗೋಗಿತ್ತು. ಸೊ ಬೆಳಗ್ಗೆ ಎದ್ದ ತಕ್ಷಣ ನಾವು ಪ್ಲ್ಯಾನ್ ಮಾಡಿದೆ, ಟಿಫನ್ ಎಲ್ಲ ಮಾಡಿಕೊಂಡು ಆಮೇಲೆ ಸ್ನಾನ ಪ್ಲ್ಯಾನ್ ಮಾಡ್ಕೊಂಡಾದ್ಮೇಲೆ ಎಲ್ಲರೂ ಒಬ್ಬೊಬ್ಬರಾಗಿ ಸ್ನಾನಕ್ಕೆ ಹೋಗಿ ರೆಡಿ ಆದ್ವಿ. ಅದರಿಂದ ಲೇಟ್ ಆಯಿತು. ಹಾಗೆ ನಮ್ಮ ದರ್ಶನವೂ ಅಷ್ಟೇ ಮಧ್ಯಾಹ್ನ ಒಂದು 2:30-3 ಗಂಟೆ ಆ ಥರ ಆಗೋಗಿತ್ತು. ನಾವು ಪ್ರಸಾದ ತಿಂದ್ಕೊಂಡು ಇನ್ನೇನು ಇಲ್ಲ, ಮುಗೀತು, ಹೊರಡೋದೇ ಅಲ್ವಾ. ಅದಕ್ಕೆ ಸ್ವಲ್ಪ ಹೊತ್ತು ಬೆಟ್ಟದ ಹತ್ರ ಫೋಟೋಸು ವೀಡಿಯೋಸು ಎಲ್ಲ ತೊಗೊಂಡು ಎಂಜಾಯ್ ಮಾಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಬರೋಣ. ಮತ್ತು ಇನ್ನೆಷ್ಟು ದಿನ ಆಗುತ್ತೋ ನಾವು ಈ ದೇವಸ್ಥಾನಕ್ಕೆ ಬರೋದು ಅಂತ ಅಂದ್ಕೊಂಡು. ನೋಡಿ ಗೈಸ್, ಎಷ್ಟು ಸೂಪರಾಗಿದೆ ಅಂತ ತೋರಿಸಿ. ಈ ಕಡೆ ನಿಜವಾಗ್ಲೂ ನಮ್ಮ ಮೈಸೂರು, ಬೆಂಗಳೂರು ಇಲ್ಲಿ ಬಂದರೆ ಸೀರಿಯಸ್ಲಿ ಒಳ್ಳೆ ಹಿಮಾಚಲ್ ಪ್ರದೇಶ ಥರ ಅನಿಸ್ತಾ ಇದೆ. ನೋಡಿ ಹೆಂಗಿದೆ ವ್ಯೂ, ಫುಲ್ ಹಿಮ. ಅದು ಎಷ್ಟು ದೊಡ್ಡ ಕಾಡು ನೋಡಿ, ಕಾಡಿದು ಅಟ್ಯಾಚ್ ಆಗುತ್ತೆ. ಹೌದು ಇದೆ, ಅದೇನೆ ಅದೇನಾ ಅದು ಎಲ್ಲ ದೊಡ್ಡ ಕಾಡಿದು. ಹಾಗೆ ನಾವೆಲ್ಲರೂ ಇಲ್ಲಿಂದ ಹೊರಡೋ ಟೈಮ್ ಆಗಿದೆ. ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡು, ಫೋಟೋಸ್ ಮಾತ್ರ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಈ ಥರ ವೆದರಲ್ಲಿ ಫೋಟೋಸ್ ಡೆಫಿನೆಟ್ಲಿ ಚೆನ್ನಾಗಿ ಬರುತ್ತೆ. ಇವಾಗ ಹೊರಡೋ ಟೈಮ್ ಆಗಿದೆ, ಹೋಗ್ತಾ ಇದ್ದೀವಿ. ಎಲ್ಲರೂ ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ವಿ. ಬಸ್ಸಲ್ಲಿ ಅಲ್ಲಿ ತುಂಬ ರಶಲ್ಲಿ ನಿಂತಿದ್ದಾರೆ ಜನಗಳು. ಅಂದರೆ ಇಲ್ಲಿ ಬೇರೆ ಥರ ನೋಡ್ತಾ ಇದ್ರಲ್ಲಿ ಎಷ್ಟು ಸಾಲಾಗಿ ಕ್ಯೂವಲ್ಲಿ ನಿಂತಿದ್ದಾರೆ ಅಂತ. ಅಂದರೆ ಬೇರೆ ಕಡೆ ಎಲ್ಲ ಫುಲ್ ರಶ್ಶಾಗಿ ತುಂಬ್ಕೊಂಡ್ಬಿಡ್ತಾರೆ, ಆ ಥರ ಇಲ್ಲಿಲ್ಲ. ಇಲ್ಲಿ ನೀಟಾಗಿ ಸಾಲಾಗಿ ನಿಂತಿದ್ದಾರೆ, ಆರಾಮಾಗಿ ಬಸ್ ಹತ್ಬೋದು. ನಾವು ಬಸ್ ಹತ್ಕೊಂಡು ನಮ್ಮ ವೆಹಿಕಲ್ ತೊಗೊಂಡು ಇವಾಗ ಇನ್ನೇನು ಬಂದ್ವಿ. ಸ್ವಲ್ಪ ಈವ್ನಿಂಗಲ್ಲಿ ಟೀ ಕಾಫಿ ಏನಾದರೂ ಕುಡಿಯೋಣ ಅಂತ ಒಂದು ಕಡೆ ಸ್ಟಾಪ್ ಕೊಟ್ಟಿದ್ದೀವಿ. ಇಲ್ಲೂ ಚೆನ್ನಾಗಿದೆ ಪ್ಲೇಸ್. ಇದೊಂಥರ ಫಾರೆಸ್ಟ್ ಹತ್ರ ಇದ್ದಿದ್ದು ಒಂಥರ ರೆಸ್ಟೋರೆಂಟ್, ಕೆಫೆ. ಅಲ್ಲಿಗೆ ಬಂದ್ವಿ. ಪ್ಲೇಸ್ ಇದು ಒಂಥರ ಟೀ ಕಾಫಿ ಕುಡಿಯೋಕ್ಕೆ, ಏನಾದರೂ ಸ್ನ್ಯಾಕ್ಸ್ ತಿನ್ನೋಕ್ಕೆ ಒಂಥರ ಚೆನ್ನಾಗಿದೆ ಪ್ಲೇಸು. ಈ ಪ್ಲೇಸ್ ಅಂತೂ ನಮಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಈ ಥರ ಮನೆ ಹತ್ರ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದಲ್ವ ಅಂತ ಮಾತಾಡ್ಕೊತಾ ಇದ್ವಿ. ಅದೇನು ನಿಮ್ಮ ಪ್ರಾಬ್ಲಮ್ ಹೇಳಿ, ನನಗೆ ತೀರ್ಮಾನ ಕೊಡ್ತೀನಿ. ನನಗೆ ಆ ಕಡೆ ಒಬ್ಬರು ಪ್ರಾಬ್ಲಮ್ ಅಂತ ಬಂದಿದ್ದಾರೆ, ಈ ಕಡೆ ಒಬ್ಬರು ಪ್ರಾಬ್ಲಮ್ ಅಂತ ಬಂದಿದ್ದಾರೆ. ಹಾಗೆ ಟೀ ಬಂತು. ಟೀ ಯಾರ್ಯಾರು ಬೇಕು ಟೀ ತೊಗೊಂಡ್ರು, ಕಾಫಿ ಯಾರ್ಯಾರಿಗೆ ಬೇಗ ಕಾಫಿ ತೊಗೊಂಡ್ರು. ನಾವು ಯೂಶ್ವಲಿ ಕಾಫಿ ಅಷ್ಟು ಕುಡಿಯೋಲ್ಲ, ಅದಕ್ಕೆ ನಾವು ಟೀನೇ ತೊಗೊಂಡ್ವಿ. ಕ್ವಾಂಟಿಟಿ ಮಾತ್ರ ತುಂಬ ಜಾಸ್ತಿ ಕೊಟ್ಬಿಟ್ಟಿದ್ರು. ನಾವು ಅಷ್ಟು ಕುಡಿಲೇ ಇಲ್ಲ. ಏನು ಅದರಲ್ಲಿ ಒಂದು 30% ಮಾತ್ರ ಕುಡ್ದಿದ್ವಿ. ನಾವು ಮನೇಲೂ ಅಷ್ಟೇ ಒಂದು ಹಾಫ್ ಗ್ಲಾಸಿಂದ ಕಡಿಮೆನೇ ನಾವು ಟೀ ಕುಡಿಯೋದು. ಫುಲ್ ಗ್ಲಾಸ್ ಅಷ್ಟೊಂದು ಅಭ್ಯಾಸ ಎಲ್ಲ ಕುಡ್ದು ತುಂಬ ಕ್ವಾಂಟಿಟಿ ಜಾಸ್ತಿ ಕೊಟ್ಬಿಟ್ಟಿದ್ರು. ಹಾಗೆ ಪ್ರೈಸು ಅಷ್ಟೇ ಸ್ವಲ್ಪ ಕಾಸ್ಟ್ಲಿನೇ ಇತ್ತು ಅಲ್ಲಿ. ಹಾಗೆ ಫ್ರೆಂಡ್ಸ್, ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.